ನೀನು ಬರ್ಬೇಕಾರೆ ಪ್ರೀ ವರ್ಕೌಟ್ಗೆ ಬನಾನ ಮತ್ತೆ ಕಡಲೆ ಬೀಜ ತಿನ್ಕೊ ಬಂದಂತೆ ಇಮಿಡಿಯೇಟ್ ಆಗಿ ಬರ್ಬೇಕಾರೆ ಸರಿನಾ ತಪ್ಪ ಸರ್? ಅಂದ್ರೆ ಈಗ ಸಡನ್ ಬರ್ಬೇಕಾದ್ರೆ ಇಲ್ಲ ಕಣೋ, ಈಗ ಸಡನ್ ತಿನ್ಕೊ ಬಂದ್ರೆ ನಿಮ್ಗೆ ಇಲ್ಲಿ ಎನರ್ಜಿ ಕೊಡೋದಿಲ್ಲ ವರ್ಕೌಟ್ಗೆ. ಅದು ಜೀರ್ಣಕ್ರಿಯೆ ಸ್ಟಾರ್ಟ್ ಆಗಿ ಅದಾದ್ಮೇಲೆ ಎನರ್ಜಿ ಕೊಡಬೇಕು ನಿಮ್ಗೆ, ಯಾವುದೇ ಫುಡ್ ತಿನ್ಕೊ ಬಂದ್ರು. ಈಗ ಪ್ರೀ ವರ್ಕೌಟ್ಗೆ ಸುಮಾರು ಫುಡ್ ತಿನ್ಬೋದು. ಈ ಬನಾನಾ, ಆ್ಯಪಲ್ಲು, ಆರೆಂಜು, ಡ್ರೈ ಫ್ರೂಟ್ಸು, ಚಿಕನ್ನು, ಪೀನಟ್ ಬಟರು, ಬ್ರೆಡ್ಡು, ಫಿಶ್ಶು, ಸುಮಾರಿದ್ದಾವೆ, ಓಟ್ಸು. ಒಂದೊಂದು ಫುಡ್ಗೆ ಒಂದೊಂದು ಟೈಮ್ ಇರುತ್ತೆ. ಈಗ ಸಿಂಪಲ್ ಫುಡ್ ಬನಾನಾ, ಆ್ಯಪಲ್ಲು, ಮಿಲ್ಕ್ ಶೇಕ್ಸು, ಪ್ರೋಟೀನ್ ಶೇಕ್ಸು, ಆರೆಂಜು, ಸಿಂಪಲ್ ಓಟ್ಸ್ ಬೌಲು ಇಲ್ಲ ಸ್ಮೂತಿ, ಅದಾದರೆ ನಿಮಗೆ 40-45 ನಿಮಿಷ ಸಾಕು, ಎನರ್ಜಿ ಕೊಡುತ್ತೆ, ಅದು ಸ್ಟಾರ್ಟ್ ಆಗುತ್ತೆ ಎನರ್ಜಿ. ಈಗ ಸ್ವಲ್ಪ ಹೆವಿ ಆದರೆ ಈಗ ಬ್ರೆಡ್ಡು, ಮಲ್ಟಿಗ್ರೇನ್ ಬ್ರೆಡ್ಡು, ಪೀನಟ್ ಬಟರು, ಚಿಕನ್ನು, ಅವೆಕೆಡೋ, ಸ್ವೀಟ್ ಪೊಟ್ಯಾಟೊ, ಫಿಶ್ಶು, ಮೀಟು, ಅದಾದರೆ ನಿಮಗೆ 1 ಗಂಟೆ 1.5 ಗಂಟೆ ಟೈಮ್ ತೊಗೊಳುತ್ತೆ ಡೈಜೆಸ್ಟ್ ಆಗಿ ಎನರ್ಜಿ ಕೊಡೋದಕ್ಕೆ ನಿಮಗೆ. ಆಯಿತಾ? ಯಾವುದೇ ಫುಡ್ ಆಗಲಿ ಇಮಿಡಿಯೇಟ್ ತಿಂದು ವರ್ಕೌಟ್ ಮಾಡಬೇಡಿ. ಅಂದರೆ ಎನರ್ಜಿ ಕೊಡೋದಿಲ್ಲ ಅಷ್ಟೇ, ಅದು ನಿಮ್ಗೆ ಅದ್ರ ಉಪಯೋಗ ಸಿಗೋದಿಲ್ಲ. ಹಾಫ್ ಅನ್ ಅವರ್ ಅಷ್ಟು ಗ್ಯಾಪ್ ಇರುತ್ತೆ. ಸಿಂಪಲ್ ಮೇಲೆ ಈಗ ಕೆಫೀನು, ನೀವು ಬ್ಲ್ಯಾಕ್ ಕಾಫಿ ಕುಡ್ಕೊ ಬಂದ್ರೆ ಅದು ನೀವು ಇಮಿಡಿಯೇಟ್ ಕುಡ್ಕೊ ಬಂದು ವರ್ಕೌಟ್ ಮಾಡ್ಬೋದು. ನಿಮ್ಗೆ ಇಮಿಡಿಯೇಟ್ ನಿಮ್ಗೆ ಎನರ್ಜಿ ಸಿಗುತ್ತೆ ಕೆಫೀನ್ 5-10 ನಿಮಿಷದಲ್ಲೇ.